ಸೊ ಹಾಯ್ ಗಾಯ್ಸ್, ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ನೀನು ಹೇಳಮ್ಮ ಎಲ್ಲರಿಗೂ ಜೈ ಶ್ರೀರಾಮನ್ನು ಸಾಕು. ಸೊ ಗೈಸ್ ಏನಂದರೆ ಇವತ್ತಿಂದ ನಾನು ಬಲ್ಕಿಂಗ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದೇ ಲಾಂಗ್ ವೀಡಿಯೋ ಬರುತ್ತೆ, ಮಿಕ್ಕಿದೆಲ್ಲ ಶಾರ್ಟ್ಸ್ ಬರುತ್ತೆ. ಸಪೋರ್ಟ್ ಮಾಡಿ ಓಕೆನಾ? ಲೈಕ್ ಇವಾಗಿಂದ ಆದರೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಂದ ಡೈಲಿ ಹಾಕ್ತೀನಿ, ಯಾಕಂದರೆ ಸ್ಪ್ಲಿಟ್ಟು ಮತ್ತು ಡಯಟ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತು ನಾನು ಲೈಕ್ ಸಪ್ಲಿಮೆಂಟ್ಸ್ ತೊಗೊತಾ ಇದ್ದೀನಿ. ಅದು ಯಾವುದೋ ಸಪ್ಲಿಮೆಂಟ್ಸ್ ತೊಗೊತಾ ಇದ್ದೀನಿ ನಾನು ಡೈಲಿ ಯೂಸಲ್ಲಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಪ್ರೋಟೀನು ಕ್ಯಾಪ್ಸ್ಯೂಲ್ಸ್ ಅದು ಇದೆಲ್ಲ ಇದೆ, ತೋರಿಸ್ತೀನಿ ನಾನು ನಿಮಗೆ. ಸದ್ಯಕ್ಕೆ ಇವಾಗಿನ ಡಯಟ್ ಏನಂತ ತೋರಿಸ್ತೀನಿ ಬನ್ನಿ. ನೋಡಿರಿ, ನಮ್ಮಮ್ಮ ನನಗೆ ಇವಾಗ ಬ್ರಾಕಲಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ಇದು ಬಿಟ್ಟರೆ ನೆಕ್ಸ್ಟ್ ಇವಾಗ ಮತ್ತು ಇಲ್ಲಿ ನಾನು ಪನ್ನೀರ್ ಮ್ಯಾರಿನೇಟ್ ಮಾಡಿದ್ದೀನಿ. ಇದು ಬ್ರಾಕಲಿ. ಮಮ್ಮಿ ನೀರೆಲ್ಲ ಮುಗೀತು, ಕತೆ ಎವಾಪರೇಟ್ ಆಗೋಯ್ತು ಇಲ್ಲಿ. ಇದು ಮ್ಯಾರಿನೇಟ್ ಆಗಾದ್ಮೇಲೆ ಇದು ಫ್ರೈ ಮಾಡೋಕ್ಕೆ ಹಾಕಿ ಇವಾಗ ಸದ್ಯಕ್ಕೆ ಇಲ್ಲಿ ಬ್ರಾಕಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಹಾಕ್ತೀನಿ, ಇದಕ್ಕೆ ಹಾಕಿದೆ. ಇದು ಬೆಂದಾದ್ಮೇಲೆ ನಾನು ಎಡ್ ಮಾಡಿರೋ ಪನ್ನೀರ್ ಹಾಕ್ಕೊಂಡು ಕಾಲೇಜ್ಗೆ ಹೋಗ್ತೀನಿ. ಇಲ್ಲಿ ತೋರಿಸ್ತೀನಿ. ಇವಾಗ ನಾನು ಹೇಳಿದ್ನಲ್ವ ನಾನು ಏನೇನು ಸಪ್ಲಿಮೆಂಟ್ಸ್ ತೊಗೊತೀನಿ ಅಂತ ತೋರಿಸ್ತೀನಿ ಅಂತ. ಸೊ ದೀಸ್ ಆರ್ ಮೈ ಸಮ್ ಸಪ್ಲಿಮೆಂಟ್ಸ್. ಇದು ಆನ್ ಬ್ರ್ಯಾಂಡು ಗೋಲ್ಡ್ ಸ್ಟ್ಯಾಂಡರ್ಡ್ ವೇ. ನಾನು ಈ ವೇ ಹಾಕೊತಿದ್ದೀನಿ ನೋಡಿ, ಈ ಬ್ರ್ಯಾಂಡು. ಏನಿದು ಗೋಲ್ಡ್ ಸ್ಟ್ಯಾಂಡರ್ಡ್ ವೇ. ಇದರಲ್ಲಿ ಏನು ಡಬಲ್ ರಿಚ್ ಚಾಕ್ಲೇಟ್ ಫ್ಲೇವರ್ ಅಂತ. ಸೊ ಇದರದ್ದು ಪರ್ ಸ್ಕೂಪು 24 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, 5.5 ಗ್ರಾಮ್ ಬಿ ಸಿ ಡಬಲ್ ಎ. ಅದು ಪ್ರೀ ವರ್ಕೌಟ್ ಅನಿಸುತ್ತಲ್ಲ, ಏನೋ ಬಿ ಸಿ ಡಬಲ್ ಎ ತೊಗೊಂತ ನನ್ನ ಫ್ರೆಂಡ್ ಹೇಳಿದ್ದ. ಮತ್ತು ಇದು ಕ್ರಿಯೇಟಿನ್ ತೊಗೊತಿದ್ದೀನಿ ಮಸಲ್ ರಿಕವರಿ ಆಗೋಕ್ಕಂತ. ಸೊ ಸ್ವಲ್ಪ ಕ್ಯಾಪ್ಸ್ಯೂಲ್ಸ್ ಅಂದರೆ ಒಮೆಗಾ 3 ಫಿಶ್ ಆಯಿಲು, ಮತ್ತು ಅಶ್ವಗಂಧದು, ಇದು ಜನರಲ್ ವಿಲ್ನೆಸ್ ಅಂತ, ಮತ್ತು SK ವೈಟಲ್ಸ್ ಮಲ್ಟಿವಿಟಮಿನ್. ಸೊ ಇದು ನನ್ನ ಸ್ವಲ್ಪ ಸಪ್ಲಿಮೆಂಟ್ಸು ವಿಚ್ ಐ ವಿಲ್ ಬಿ ಯೂಸಿಂಗ್ ಇನ್ ಮೈ ಬಲ್ಕಿಂಗ್ ಜರ್ನಿ. ಇದನ್ನೆಲ್ಲ ನಾನು ಫಸ್ಟೇ ಯೂಸ್ ಮಾಡಿದ್ದೀನಿ, ನನಗೆ ಕಂಫರ್ಟಬಲ್ ಅಂತ ಅನಿಸಿದೆ. ಅದಕ್ಕೋಸ್ಕರ ನಾನು ಇದನ್ನು ಲೈಕ್ ರಿಪೀಟೆಡ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ ನಿಮಗೆ ಬಾಡಿಗೆ ಯಾವ್ದು ಸೂಟಬಲ್ ಅನಿಸುತ್ತೋ ಅದನ್ನೇ ಹಾಕ್ಕೊಳ್ಳಿ. ಸುಮ್ಮನೆ ಯಾರು ಹೇಳ್ತಾರೆ ಅಂತೆಲ್ಲ ಹಾಕ್ಬಿಡಿ. ಒಂದು ಟ್ರಯಲ್ ಆ್ಯಂಡ್ ಎರರ್ ಮಾಡಿ, ಪರವಾಗಿಲ್ಲ. ಸ್ವಲ್ಪ ದುಡ್ಡು ಖರ್ಚಾದರೆ. ಆಮೇಲೆ ಇದೆಲ್ಲ ಗೊತ್ತಲ್ಲ, ಓಟ್ಸ್ ಯಾವ ಬ್ರ್ಯಾಂಡಿದು, ಕುಕ್ಕರ್ ಓಟ್ಸ್ ಯೂಸ್ ಮಾಡ್ತೀನಿ, ಮತ್ತು ಡ್ರೈ ಫ್ರೂಟ್ಸು. ಸೊ ನಾನು ಡೈಲಿ ಡಯಟೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಸೊ ದೀಸ್ ಆರ್ ಮೈ ಸಪ್ಲಿಮೆಂಟ್ಸ್. ಸೊ ಇದೇ ತೋರಿಸ್ಬೇಕಿತ್ತು. ಬನ್ನಿ ಇವತ್ತು ನಾನು ಡಯಟ್ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ, ಫುಲ್ ಡೇಯಲ್ಲಿ ಏನೇನು ತಿಂತೀನಿ ಅಂತ. ದೀಸ್ ಆರ್ ಆಲ್ ಮೈ ಸಪ್ಲಿಮೆಂಟ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಡೇ. ಕಮ್ ಆನ್. ಸೊ ಗೈಸ್, ಇದು ನನ್ನ ಫಸ್ಟ್ ಮೀಲು. ಇದರಲ್ಲಿ 100 ಗ್ರಾಮ್ ಓಟ್ಸ್, ಇದರಲ್ಲಿ 100 ಗ್ರಾಮ್ ಓಟ್ಸು, ವಾಲ್ನಟ್ ಬಂದಿದ್ದು, ವಾಲ್ನಟ್ಟು, ಬಾದಾಮು, ದ್ರಾಕ್ಷಿ ಮತ್ತು ಕ್ಯಾಶ್ಯೂ. ಸೊ ಇದಕ್ಕೆ ನಾನಿವಾಗ 1 ಸ್ಕೂಪ್ ವೇ ಪ್ರೋಟೀನ್ ಆ್ಯಡ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಮೀಲ್. ಸೊ ಗೈಸ್, ನಮ್ಮ ಅಮ್ಮ ಟೇಸ್ಟ್ ಮಾಡ್ತಿದ್ದಾರೆ ನಾನು ವೇ ಪ್ರೋಟೀನ್ನ. ಹೆಂಗೈತೆ? ಸಪ್ಪ. ನಮ್ಮ ಅಜ್ಜಿ ಕೊಡೋಣ ಇರ್ರಿ. ಇವಾಗ ನಮ್ಮ ಅಜ್ಜಿ ಟೇಸ್ಟ್ ಮಾಡ್ತೀನಿ. ಹೆಂಗೈತೆ? ಚೆನ್ನಾಗೈತೆ, ನಿಜವಾಗ್ಲೂ ಚೆನ್ನಾಗೈತೆ. ದಿನ ತಿಂತೀಯ? ಚೆನ್ನಾಗಿದ್ರೆ ದಿನ ತಿನ್ಬೇಕಾರೆ. ದಿನ ತಿಂತೀನಿ. ಎಲ್ಲರಿಗೂ ಈ ಫ್ಲೇವರ್ ಇಷ್ಟ ಆಗೈತೆ. ಕತೆ. ಸೊ ಗೈಸ್, ಇದು ನನ್ನ ಫಸ್ಟ್ ಮೀಲು. ನೋಡಿ ನಮ್ಮ ಅಮ್ಮ ಏನೋ ಅಂತ ಯಾಕೆ ನಗ್ತಿದ್ಯಾ? ಸೊ ಗೈಸ್, ಬಂದಿದ್ದು ತಿಂದು ಖಾಲಿ ಮಾಡ. ಪೀನಟ್ ಬಟರ್ ಒಂದು ಮಿಸ್ ಆಗಿಬಿಟ್ಟೈತೆ, ಅದು ಖಾಲಿ ಆಗೈತೆ. ನಾಳೆ ತಗೊಂಬರ್ತೀನಿ. ನಾನು ಐತೆ ಅಂದ್ಕೊಂಡಿದ್ದೆ, ಅದು ಎಕ್ಸ್ಪೈರಿ ಡೇಟ್ ಆಗಿಬಿಟ್ಟೈತೆ. ಸೊ ನಾಳೆ ಅದನ್ನು ಹಾಕೊಂತೀನಿ ಬಿಡಿ. ಇಲ್ಲ. ಸೊ ಗೈಸ್, ಇದನ್ನು ತಿಂದು ಖಾಲಿ ಮಾಡಿ ನಾನು ಕಾಲೇಜ್ಗೆ ಹೋಗಬೇಕು. ಕಾಲೇಜಲ್ಲಿ ಸಿಗ್ತೀನಿ ರೀ. ಸೊ ಗೈಸ್, ಇದು ನಮ್ಮ ಕಾಲೇಜ್ ಲಂಚ್ ರೆಡಿ ಆಗಿದೆ. ಇದು ನನ್ನ ಸೆಕೆಂಡ್ ಮೀಲು, ಇದು ಥರ್ಡ್ ಮೀಲು, ಮತ್ತು ಸ್ವೀಟ್ ಪೊಟ್ಯಾಟೊ ಫೋರ್ತ್ ಮೀಲು. ಅದನ್ನು ನಾವು ರೆಡಿ ಮಾಡ್ತವ್ರಲ್ಲಿ ರೆಡಿ ಮಾಡಲಿ. ಸೊ ಇದು ನಂದು ಡಯಟ್. ನೋಡ್ರಿ, ಇದ್ದೇ ನಮ್ಮ ಕ್ಲಾಸು. ಒಬ್ಬ ನರಪಿಳೇನೂ ಇಲ್ಲ. ಇನ್ನು 15 ನಿಮಿಷ ಐತೆ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೆ. ಅದಕ್ಕೆ ನಾವಿಲ್ಲಿ ನಮ್ಮ ಸೆಕೆಂಡ್ ಮೀಲ್ ಮಾಡ್ತಾ ಇದ್ವಿ. ಸೊ ಗೈಸ್, ಇದೇ ನನ್ನ ಬೆಸ್ಟ್ ಪ್ರೀ ವರ್ಕೌಟ್. ಆವಾಗಲೇ ಸ್ವೀಟ್ ಪೊಟ್ಯಾಟೊ ಎಲ್ಲ ಆಯಿತು. ಇದು ಕರೆಕ್ಟಾಗಿ ಒಂದು 15 ಮಿನಿಟ್ಸ್ ಮುಂಚೆ. ನಾನು ಇವಾಗ 6 o'clock ಹೋಗ್ತೀನಿ. 10 ಮಿನಿಟ್ಸ್ ಮುಂಚೆ ಇದು ತಿನ್ಕೊಂಡು ಹೋಗ್ತೀನಿ, ಫುಲ್ ಎನರ್ಜಿ. ಸೊ ಆ್ಯಸ್ ಯೂಶ್ವಲ್ ವಿ ಆರ್ ಇನ್ ಜಿಮ್. ಇವತ್ತು ನಂದು ಬ್ಯಾಕ್ ಆ್ಯಂಡ್ ಬೈಸಿಪ್ಸು. ಮತ್ತೆ ಬನ್ನಿ ನೋಡೋಣ ನನ್ನ ವೆಯ್ಟ್ ಎಷ್ಟಿದೆ ಇವತ್ತು ಅಂತ. ಸೊ ಗೈಸ್, ನನ್ನ ವೆಯ್ಟ್ ಚೆಕ್ ಮಾಡಿದ್ರಲ್ಲ 72.7 ಇದೆ.
ಸೊ ಬನ್ನಿ ನೋಡೋಣ ಈ 1 ಮಂತಲ್ಲಿ ಎಷ್ಟು ಬಲ್ಕ್ ಆಗ್ಬೋದು, ಎಷ್ಟು KGs ಆಗ್ಬೋದು ಅಂತ. ಸೊ ಇದು ನನ್ನ ಕರೆಂಟ್ ಬಾಡಿ ಕಂಡೀಷನ್, ಸ್ವಲ್ಪ ಲೀನ್ ಆಗಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ನಂದಾದರೆ ಎಲ್ಲ ವರ್ಕೌಟ್ ಎಲ್ಲ ಮುಗೀತು. ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ಸ್ಟ್ಯಾಂಡು ಹೊಡೆದೋಗ್ಬಿಟ್ಟೈತೆ. ನಂದು ಹೊಸ ಸ್ಟ್ಯಾಂಡ್ ಇಸ್ಕೋಬೇಕು. ಪೇಮೆಂಟ್ ಯಾವುದೂ ಬಂದಿಲ್ಲ, ಅದಕ್ಕೋಸ್ಕರ ಹೊಸ ಸ್ಟ್ಯಾಂಡ್ ಇಟ್ಕೊಂಡಿಲ್ಲ. ಬಟ್ ನಾಳೆಯಿಂದ ನೋಡ್ತೀನಿ, ಏನೋ ಒಂದು ಜುಗಾಡ್ ಮಾಡ್ತೀನಿ. ಮಾಡಿಲ್ಲ ಅಂದರೆ ಆಗೋಲ್ಲ ಅಲ್ವಾ, ಮಾಡ್ತೀನಿ. ಸೊ ನಂದು ಇವತ್ತು ಬ್ಯಾಕು ಮತ್ತು ಬೈಸಿಪ್ಸ್ ಇತ್ತು. 4 ಬ್ಯಾಕ್ ಎಕ್ಸಸೈಸು ಮತ್ತು 3 ಬೈಸಿಪ್ಸ್ ಎಕ್ಸಸೈಸ್ ಮಾಡಿದೆ. ಒಳ್ಳೆ ಸರಿಯಾಗಿ ಮಾಡಿದ್ದೆ. ಫುಲ್ ಇಂಟೆನ್ಸಾಗಿ ಮಾಡಿದ್ರೆ ಮಾತ್ರ ಬಲ್ಕ್ ಆಗೋದು ಅಂತ ಹೇಳಿದರು ನಮ್ಮ ಟ್ರೈನರ್ ಅವರು. ಅದಕ್ಕೆ ಫುಲ್ಲು ವೆಯ್ಟ್ ಗೀಟ್ ಎಲ್ಲ ಹಾಕಿ ರುಬ್ಬಾಕಿದ್ದೀನಿ ಅಂದ್ಕೊಳ್ಳಿ. ನೋಡೋಣ 30 ದಿನದಲ್ಲಿ ಚೇಂಜಸ್ ಏನೇನಿದೆ. ಫುಲ್ ಪಕ್ಕಾ ಡಯಟ್, ನೋ ಚೀಟ್ ಮೀಲ್, ನೋ ಜಂಕ್ ಫುಡ್, ನಥಿಂಗ್, ಪ್ಯೂರ್ ಡಯಟು. ಬನ್ನಿ ನೋಡೋಣ. 30 ಡೇಸ್ ನೀವು ನಮ್ಮ ಜೊತೆ ಇರ್ತೀರಲ್ಲ, ನೋಡೋಣ ಬರ್ರಿ ಏನೇನಾಗುತ್ತೆ. ಸೊ ಗೈಸ್ ಇವತ್ತಾದರೆ ನಮ್ಮ ಮನೇಲಿ ಪೋಸ್ಟ್ ವರ್ಕೌಟ್ ಮೀಲ್ ಏನೂ ಇಲ್ಲ. ಯಾಕಂದರೆ ಇವತ್ತು ರಾಮನವಮಿ ಅಂತ ನಮ್ಮಮ್ಮ ಏನಾರ ಮಾಡಿದ್ರೆ ಎಕಡದಲ್ಲಿ ಹಾಕ್ತೀನಿ, ಮುಚ್ಕೊಂಡು ಮನೇಲಿ ಮಾಡಿರೋದು ತಿನ್ನು, ಹಬ್ಬದ ಊಟ ಏನು ಹೇಗೆ ಮಾಡ್ತಾರ ಅಂತ ಡೈಲಾಗ್ ಹೊಡೆದವ್ರೆ. ಇದೇ ಡೈಲಾಗ್ ಹೊಡೆದಿದ್ದು, ಸೇಮ್ ರಿಪೀಟ್ ಮಾಡಿದ್ದು ನಾನೇ. ಯಾಕೆ ಸದ್ಯಕ್ಕೆ ನಾವು ಹಾಲು ಇಕ್ಬಿಟ್ಟು ಇವತ್ತಿನ ವ್ಲಾಗ್ ಖತಮ್ ಮಾಡೋಣ. ಅಂಟಿಲ್ ದೆನ್ ಏನು ನಾಳೆ ಅಂತ ಮತ್ತೆ ಸಿಗ್ತೀನಲ್ಲ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯಾರೂ ಮಾಡ್ತಾನೇ ಇಲ್ಲ, ಇಷ್ಟ ಆದರೆ ಓಕೆನಾ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.